ಯಾಕೆ ಮಾಡತ್ತೀರಿ? ಏನ್ರ ತ್ರಾಸ ಇದ್ರ ಹೇಳ್ಕೊರಿ. ಏನ್ ತ್ರಾಸ? ಸಾಲ ಹೆಗಲೇರಿ ಕೂತದ, ಏನ್ ಮಾಡ್ಬೇಕು ಅನ್ನೋದು ತಿಳಿವಲ್ದ. ಗಾಡಿ ಕಂತು ಬರ್ತದ, ಗಾಡಿ ಸಲುವಾಗಿ ಸಾಲ ಮಾಡಿದ್ವಿ, ಸಾಲಗಾರ ಬರ್ತಾರ, ಏನ್ ಮಾಡ್ಬೇಕು ಅನ್ನೋದು ತಿಳಿವಲ್ಗೈತಿ. ನಾ ಇವೆಲ್ಲಾ ಮುಚ್ಚಿಟ್ರ ನಾ ಏನ್ ತಿಳ್ಕೊಬೇಕ? ಹೇಳ್ಕೊಬೇಕಲ್ಲ ನೀವು. ಸಾಲ ಮಾಡ್ಕೊಂಡಿದ್ದೆ ನಾನು, ಅದು ನನಗಿರ್ಲಿ. ನಿನ್ ಮುಂದೆ ಹೇಳ್ಕೊಂಡೆ ನಿನಗೂ ಚಿಂತೆ ಹಚ್ಚಲೇನ? ಹಿಂಗ ಊಟ ನೀರು ಬಿಟ್ಟು ಅಡ್ಡಾಡಕತ್ರ ನಂಗೆ ಚಿಂತೆ ಹತ್ತೋದಿಲ್ಲೇನ್ರಿ? ಸಾಲ ಮಾಡ್ಕೊಂಡಿನಿ, ಏನಾರ ಮಾಡಿ ಸಾಲ ತೀರಿಸ್ತೀನಿ. ಸಾಲ ತೀರ್ತಕ್ಕ ನನಗ ಕಣ್ಣಿಗೆ ಕಣ್ಣು ಹತ್ತೋದಿಲ್ಲ. ಖುಷಿ ನೋಡ್ಕೊಟ್ ಸಾಕು. ನಿಮಗಂತ್ರು ಯಾರು ಸಾಲ ಕೊಡೋದಿಲ್ಲ, ನೀವು ಸಾಲನು ಕೇಳೋದಿಲ್ಲ. ನಾ ಏನ್ರ ನಮ್ಮಪ್ಪ ಕೇಳೇನ? ಹಂಗೇನ್ರ ಕುತ್ತಿಗೆ ಬತ್ತಂದ್ರ ಗಾಡಿನ ಮಾರ್ತೀನಿ, ಎಲ್ಲಾರ ದುಡಿತೀನಿ. ಆದ್ರ ನಿನ್ನ ತವ್ರ ಮನಿ ತಕ ನಿಮ್ಮ ಅಪ್ಪನ ತಕ ಸಾಲ ಕೇಳಕ್ ನೀವು ಹೋಗ್ಬಾರ್ದು. ಈ ಮಾತಿನೇಮ್ ನಿನ್ ಬಾಯಾಗೂ ಬರಬಾರ್ದು. ಇಷ್ಟೆಲ್ಲಾ ತಿಳಿದವ್ರ ಸಾಲ ಯಾಕೆ ಮಾಡ್ಕೊಂಡ್ರಿ? ತಿಂಗಳಗಟ್ಲೆ ಗಾಡಿ ಮನಿ ಮುಂದೆ ಹತ್ರ ಸಾಲ ಆಗುದಿಲ್ಲನ? ಮತ್ತ ಮನಿ ಸಂಸಾರ ಜಗ್ಬೇಕಂದ್ರ ಸಾಲ ಆಗುದಿಲ್ಲನ? ನಾನ್ ಕೇಳಿದ್ ನಾ ಏನ್ ಹೇಳಿ? ನಂದ ಚಿಂತೆ ನನಗೈತಿ. ಅದ್ರ ಯಾಕೆ ಮಾಡ್ಕೊಂಡ್ರಿ, ಏನ್ ಮಾಡ್ಕೊಂಡ್ರಿ ಅಂದ್ರ ಕೇಳಿ ತಪ್ಪಾತ್ರಿ, ಸಮಾಧಾನ ಮಾಡ್ಕೊರಿ. ಏನ್ ಸಮಾಧಾನ ಮಾಡ್ಕೋತಿ? ಈ ಸಾಲ ತೀರ್ತಕ ನನ್ ಮನ್ಸಿಗೆ ಬಂದಾಗ ನಾ ಇರ್ತೀನಿ. ಏನು ಕೇಳೋದು ಹೇಳೋದು ಮಾಡಕ್ ಹೋಗ್ಬೇಡ ನೀನು. ಸೊಸೆಯಾಗಿ ಬಾರ್ವ ಅಂತಂದ್ರ ನೀವೇನ ಸಾಲ ಕೇಳಕ್ ಬರಾಕತ್ತಿಲ್ಲ? ನಮ್ಮ ಅಪ್ಪನ ಆಸ್ತಿನ ಸಾಕಷ್ಟು ಐತಿ, ಕೇಳ್ಬೋದು. ಆದ್ರ ಕೇಳಾಕ್ ಮನಸ್ಸಿಲ್ಲ. ನಿಮ್ಮಪ್ಪ ಸಾಲ ಕೊಡ್ತಾನಂತಂದ್ರ ಅವನಷ್ಟು ಮೂರ್ಖನೇ ಯಾರು ಅಲ್ಲ. ಗೊತ್ತಿದ್ದು ಕೇಳಾಕ್ ಹೋಗೋದಿಲ್ರಿ. ಈ ಟೈಮ್ದಾಗ ನೀವ್ ಹೆಲ್ಪ್ ಮಾಡಿದ್ರ ನನ್ಗೂ ನನ್ ಗಂಡಗ್ ಚಲೋ ಆಗ್ತೈತ್ರಿ. ನಿನಗ್ ಸಾಲ ಕೊಟ್ಟು ನಾನ್ ಸಹಾಯ ಮಾಡಕ ನಾ ಏನ್ ಕರ್ನನ? ಯಾರಿಗೂ ಬಾಯಿ ತೆರೆದಿಲ್ಲ, ನನ್ನ ಗಂಡನ ಸಲುವಾಗಿ ನಿಮ್ ಮುಂದ್ ಬಾಯಿ ತೆರೆ ಆತ್ರಿ. ಹೌದಾ? ಸಾಲ ಏನೋ ಕೊಡ್ತೀನಿ, ವಾಪಸ್ ನೀ ಹೆಂಗ್ ತೀರ್ಸಕಿ? ಹೇಳಿ ಟೈಮಿಗೆ ಸಾಲ ತೀರಿಸ್ಲಿಲ್ಲ ಅಂದ್ರ ನಾನು ನನ್ ಗಂಡ ನಿಮ್ಮನ್ಯಾಗ ದುಡ್ಡು ಸಾಲ ತೀರಿಸ್ತೇವ್ರಿ. ಸೌಕಾರ್ ಮಗಳಾಗಿ ಮಿರಿದು ಪ್ರೀತಿ ಮಾಡಿ ಮದುವೆಯಾಗಿ ನೀ ನಮ್ಮ ಮನೆಗ ದುಡಿದ? ಗಂಡನ ಕಷ್ಟಕ್ಕ ಆಸರಾಗಿರ್ತೇನೆ. ಮುಂದೆ ಏನೋ ಬಂದ್ರು ನಾ ಎದುರಿಸ್ತೇನೆ. ಹಾ, ನಾ ನಿನಗ ಸಾಲ ಕೊಡ್ತೀನಿ. ಸಾಕ್ಷಿಗಂತ ಏನ್ ಇಡಕಿ? ಈಗ ಸದ್ಯಕ್ಕ ನನ್ನ ಮಾತ ನನ್ ಸಾಕ್ಷಿ ರೀ. ವಿಚಾರ ಮಾಡ್ತೀನಿ, ಸಂಜಿತನ ಟೈಮ್ ಕೊಡು. ಏನ್ರಿ, ನನ್ನ ಮಗಳು ಸ್ವಾಭಿಮಾನದಕ್ಕಿ ಅಂಥಾಕಿ ನಿಮ್ಮ ಹತ್ರ ಸಾಲ ಕೇಳಕ್ ಬಂದಾಳಂದ್ರ ಇದನ್ನ ನಾನು ನಂಬೇಕ್ರೆ? ಗಂಡನ ಮನಿ ಪರಿಸ್ಥಿತಿ ಕೆಟ್ಟದ, ಅದಕ್ಕ ಸಾಲ ಕೇಳಕ್ ಬಂದಂಗ ಅನ್ಸತ್ತ. ನನ್ನ ಒಂದು ಮಾತು ಕೇಳಾರ್ದ ಅದೇ ಹಂಗ ನಿಮ್ಮನ್ನ ಕೇಳಿದ್ಲು? ಮದುವೆ ಆಗುವಾಗ್ನ ತಂದಿ ಮಾತು ಕೇಳಾರಕಿ, ನಿಮ್ ಮಾತಕ್ಕಿಗೆ ಕಾಲ್ ಕಸ. ತನ್ನ ಮನೆಗಾಗಿ ತನ್ನ ಸಾಲಕ್ಕಾಗಿ ನನ್ನ ಮಗಳನ್ನ ಮುಂದಿಟ್ಟು ಸಾಲ ಕೇಳಕ್ ಹಚ್ಚಾನ ನೀವ? ಅದು ನಿಮಗೂ ತಿಳಿಬೇಕು, ನಿಮ್ ಮಗಳಿಗೆ ತಿಳಿಬೇಕು. ಬರ್ತೈತಂದ್ರ ಯಾಕೆ ಬೇಡಂತಾನ? ನೋಡ್ರಿ, ಆಕಿ ಕೇಳಾಳಂತ ನೀವೇನು ಸಾಲ ಕೊಡಕ್ ಹೋಗ್ಬೇಡ್ರಿ. ಇದೆಲ್ಲ ಅವನ ಹೇಳಿರ್ತಾನ. ಅದೇನ್ ಆಕೈತಿ ನಾ ನೋಡ್ಕೋತೀನಿ. ನೋಡ್ರಿ, ನಿಮ್ಮ ಮಾತ ಕೇಳಿ ಮದ್ವೆ ಟೈಮ್ನಾಗ ನನ್ನ ಮರ್ಯಾದೆ ನಾ ಕಳ್ಕೊಂಡಿನಿ. ಇಂಥ ಅವಕಾಶ ನಾ ಬಿಡುದಿಲ್ಲ. ಮತ್ ಇಂಥ ಅವಕಾಶ ನಂಗೆ ಸಿಗುತ್ತಾನೆ? ಅಂದ್ರ ಆಕಿಗೆ ಸಾಲ ಕೊಟ್ಟಂಗ್ ಮಾಡಿ ನಾಳೆ ಮಂದ್ಯಾಗ ನನ್ನ ಮಾನ ಕಳಿಬೇಕಂತೀರಿ? ಈಗ ನಿಮಗ ಮಂದಿ ನೆನಪಾದ್ರಲ್ಲ, ಮತ್ತ ಮದ್ವೆ ಟೈಮ್ನಾಗ ನಮಗಂಗ್ ಹಾಗಿರ್ಬೇಡ. ಇನ್ನೂ ಒಂದ್ ಮಾತು ಹೇಳ್ತೀನಿ ನಿಮಗ, ನಿಮ್ಮ ಅಳಿಯನಿಂದ ನಿಮ್ಮ ಮಗ ಜೀವನನ ಹಾಳಾಕೈತಿ. ಅಕ್ಕಿನ ಜೀವನ ಹಾಳಾದ್ರ ನಿಮ್ಮ ಮರ್ಯಾದನ ಹಾಳಾಗ ಹೋಗ್ತೈತಿ. ಹಂಗೇನಾರ ನನ್ನ ಮರ್ಯಾದೆಗೆ ಧಕ್ಕೆ ಬಂದ್ರ ಅಕ್ಕಿಗೆ ಅವಂಗ ಕಾಗ್ದ ಮಾಡಿಸಿ ನನ್ನ ಮಗಳನ್ನ ನನ್ನ ಮನ್ಯಾಗ ತಂದಿಟ್ಕೋತೀನಿ. ನೋಡುನು ಕೊಟ್ಟು ಮಾತು ಹೆಂಗ್ ಉಳಿಸ್ಕೊಂತೀರಿ ಅಂತೇಳಿ. ಯಾಕಂದ್ರ ಇಷ್ಟ ದಿನ ನೀವೇನ್ ಮಾತು ಕೊಟ್ಟಿದ್ರಲ್ಲ, ಯಾವ್ದು ನಡ್ಸ್ಕೊಂತ ಬಂದಿಲ್ಲ. ಯಾಕೋ ನನ್ನ ಮಗಳಿಗೆ ಮುಂದ್ ಬಿಟ್ಟು ಊರಾಗ ಎಲ್ಲ ಕಡೆ ಸಾಲ ಕೇಳಕ್ ಹಚ್ಚಿ ಏನ? ನಾನ ಸಾಲ ಮಾಡಕ್ ಅನ್ಸ್ತೀನಿ ಅಂತದ್ರಾಗ ಪೊದ್ದುನ ಕಡೆ ಸಾಲ ಕೇಳಿಸಿದ್ರೆ ಇಲ್ರಿ, ನಾ ಯಾರ ಕಡೆನೂ ಸಾಲ ಕೇಳಕ್ ಹಚ್ಚೇ ಇಲ್ಲ. ಸುಳ್ಳು ಬೊಗಳಕ್ ಹತ್ತೆ ಅಂದ್ರ ನಾಲ್ಗಿನ ಸೀಳ್ತೇನೆ. ನನ್ ಪದ್ಮಿನಿ ಹೋಗಿ ಆ ಗೌಡ್ತಿ ಹತ್ರ ಸಾಲ ಕೇಳಾಳಂತಲ್ಲ. ಏನ್ರಿ ಮಾವ, ಗೌಡ್ತಿನ ಕಂಡ್ರ ಆಗಿ ಬರೋದಿಲ್ಲಿಕ್ಕಿಗೆ ಅಂತದ್ರ ಗೌಡ್ತಿ ಹೋಗಿ ನಾನು ಪೊದ್ದು ಸಾಲ ಬೇಡೋದ? ಯಾರ ತಲೆ ತುಂಬ್ಯಾರಿ ನಿಮಗೆ? ಯಾರ ಯಾಕೆ ತಲೆ ತುಂಬ್ತಾರೋ ಆ ಗೌಡ್ತಿನ ಬಂದು ನನ್ನ ಮುಂದೆ ಹೇಳ. ಇದ್ರ ಬಗ್ಗೆ ನನಗೇನು ಗೊತ್ತಿಲ್ರಿ. ಆದ್ರ ನಾನೇ ನಾ ಏನು ಪೊದ್ದುನ ಸಾಲ ತಗೊಂಡ್ ಬಾತ್ ಕಳಿಸಿಲ್ರಿ. ನನಗೆ ಹೇಳಾರ ಇದನ್ನ ದಗದ ಮಾಡ್ಯಾರ. ನೀವ್ ಹೇಳ್ದಾಗ ಗೊತ್ತ, ಕೇಳ್ತೀನಿ, ವಿಚಾರ ಮಾಡ್ತೀನಿ. ಇಲ್ಲಿ ನೋಡಿಲ್ಲಿ,
ನನ್ನ ಮಗಳನ್ನ ಚಂದ ನೋಡ್ಕೊಳ್ಳೋದಿತ್ತು, ನೋಡ್ಕೋ. ಇನ್ನು ಕಾಲ ಮಿಂಚಿಲ್ಲ, ನಿನಗೆ ನೋಡ್ಕೊಳಕ್ ಆಗ್ಲಿಲ್ಲ, ನನ್ನ ಮಗಳನ್ನ ತಂದ ನನ್ನ ಮನೆಗೆ ಬಿಡು. ಮೆಚ್ಚಿ ಪ್ರೀತಿ ಮಾಡೀನ್ರಿ, ಪ್ರೀತಿ ಮಾಡಿ ಮದುವೆನೂ ಹಾಕಿನಿ. ಅದೆಷ್ಟ ಕಷ್ಟ ಬರಲಿ ಒದ್ದನ್ನು ಸಾಕ್ತೇನ್ರಿ. ನನಗೆ ಹೇಳಾರ ಒಂದು ಅಗದ ಮಾಡ್ಯಾಳ, ನನ್ನ ಕ್ಷಮಿಸ್ರಿ. ಇನ್ನೇಮ್ ಹಂಗಾಲಾರ ನೋಡ್ಕೋತೀನಿ. ನೀ ಎಷ್ಟು ದಿನದ ವಾಕ್ಯ ಅಂತ ನನಗೆ ಈಗೀಗ ಸಂಶಯ ಬರಾಕತ್ತೈತಿ. ಹಿಂಗಾದ್ರ ನಿಂದೇನು ಸಂಸಾರ ಬಹಳ ದಿನ ನಡೆಯಂಗಿಲ್ಲ. ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲು ಹೋಗ್ಯವ್ರ. ನನ್ನ ಕೈ ನಿಂತೈತಿ, ನನಗೆ ಕಷ್ಟ ಬಂದೈತಿ ಅಂದ್ರ ನೀವ್ ಹಿಂಗ್ ಮಾತಾಡೋರ. ನೀವೆಷ್ಟೋ ಮಾತಾಡಿದ್ರು ನನ್ನ ಹೆಣ್ತೀನಿ ಹೆಂಗ್ ನೋಡ್ಕೋಬೇಕಂತ ನನಗೆ ಗೊತ್ತೈತ್ರಿ. ಹಂಗ ನೋಡ್ಕೋತಿ, ಊರು ಮಂದಿ ಕಡೆ ಸಾಲ ಮಾಡ್ತಿ, ಸಾಕ್ತಿ. ನಾಳೆ ಕುತ್ತಿಗೆಗೆ ಬಂತಂದ್ರ ಹೆಂತಿನ ಬಿಟ್ಟು ಓಡ್ ಹೋಗ್ತಿ. ಅಂತ ಪರಿಸ್ಥಿತಿ ಬರಾಕ್ ನಾ ಬಿಡೋದಿಲ್ರಿ. ಅಂತ ಪರಿಸ್ಥಿತಿ ಏನ್ರ ಬರ್ತಂದ್ರ ನಾ ಬದಿಕೊಳ್ಳೋದಿಲ್ರಿ. ನೀ ಏನಾರು ಮಾಡ್ಕೋರೋ, ನನ್ನ ಮಗಳ ನಿನ್ನಿಂದ ಬೀದಿಗೆ ಬರ್ಬೇಕನ? ಒಂದಕ್ಕೊಂದು ಯಾಕೆ ಮಾತಾಡ್ತೀರಿ? ಆಕಿ ಸಾಲ ಬೇಡಿದ್ದು, ಸಾಲ ಕೇಳಾಕತ್ತಿದ್ದು ನನಗೇನೋ ಗೊತ್ತಿಲ್ಲ, ವಿಚಾರ ಮಾಡ್ತೀನಿ. ಆದ್ರ ನಾ ಅಂದ್ರ ಆಕಿ ಸಾಲ ಮಾಡಂತ ಹೇಳಿಲ್ಲ, ವಿಚಾರ ಮಾಡೇ ಮಾತಾಡ್ತೇನ್ರಿ. ನನಗೆ ಹೇಳಾರ ಯಾರಿಗಾರ ಸಾಲ ಬಿಡಕ್ ಹೋಗಿದ್ದೇನ? ಯಾರಿಗೂ ಇಲ್ರಿ. ಯಾಕ? ಸುಳ್ಳು ಮಾತಾಡಕ್ ಹೋಗ್ಬೇಡ. ಕೇಳಕ್ ಹೋಗಿದ್ದೇನ? ಯಾರಿಗೆ ಕೇಳಕ್ ಹೋಗಿದ್ದೆ? ನಮ್ಮಪ್ಪಗಂತೂ ಕೇಳ್ಬೇಡ ಅಂದ್ರಿ, ಗೌಡ್ತಿಗ್ ಕೇಳಾಕ್ ಹೋಗಿದ್ದೆ. ಗೌಡ್ತಿ ಕೇಳಕ್ ಹೋಗಿದ್ದಿ? ನನ್ನ ಮಾತು ಮೀರಿ ಹೋಗಿದ್ದೇನೆ ಕೇಳಕ್? ಮತ್ತೇನ್ ಮಾಡ್ಲಿ, ನೀವ್ ಚಿಂತೆಯಾಗಿರೋದ ನಂಗ್ ನೋಡಕ್ ಆಗ್ವಲ್ತ. ನಾ ಚಿಂತ್ಯಾಗ ಸತ್ರ ಸಾಯ್ಲೆ. ನನ್ನ ಮಾತು ಮೀರಿ ಇನ್ನೊಬ್ರು ಸಾಲ ಕೇಳೋದು ಏನ್ ಹರಕತ್ತಿತ್ತ? ನಾ ಏನ್ರ ಹೋಗಿ ಕೇಳತ್ ಹೇಳಿದ್ನೇನ? ಈಗ ನಿಮ್ಮಪ್ಪ ನನ್ನ ಹೆಸರು ಮೇಲೆ ಹೇಳಕತ್ತಾನ. ನಮ್ಮ ಅಪ್ಪನ ಬಗ್ಗೆ ಏನು ವಿಚಾರ ಮಾಡೋದಿಲ್ರಿ. ನಾ ವಿಚಾರ ಮಾಡುದ ನಿಮ್ದಷ್ಟ ರೀ. ನಿಂದ ಏನ್ ತಪ್ಪಿಲ್ಲ. ನೀವ್ ಹೋಗಿ ಗೌಡತಿ ಸಾಲ ಕೇಳಿ, ಗೌಡತಿ ಹೋಗಿ ನಿಮ್ಮ ಅಪ್ಪಗೆ ತಿಳಿ ತುಂಬ್ಯಾಳ. ನಿಮ್ಮಪ್ಪ ಗೌಡತಿ ನೋಡಿದ್ರೆಲ್ಲ ನಗುವಂಗಾಗೈತಿ. ನಗಲಿ, ನನ್ನ ಮರ್ಯಾದೆ ಹಾಳಾದ್ರೆ ಅಷ್ಟ, 4 ಮಂದಿ ನನ್ನ ನೋಡಿ ಆಡ್ಕೊಂಡ್ರಿ ಅಷ್ಟ. ನಿನಗೇನ್ ಆಗ್ಬೇಕಾಗಿತ್ತು? ಆ ಉದ್ದೇಶ ನನ್ ತಲೆಗಿಲ್ರಿ. ನಾ ಹೋಗಿದ್ದ ನಿಮ್ ಸಲುವಾಗಿ ಹೋಗೇನಿ. ಒದ್ದು, ನಿನಗ್ ಮೊದ್ಲೇ ಹೇಳಿನಿ, ಹಂಗೇನಾರ ಕುತ್ತಿಗೆ ಬತ್ತಂದ್ರ ಗಾಡಿ ಮಾರ್ತೀನಿ, ಕರೆ ಸಾಲ ಮಾಡಲ್ಲ ಅಂತ ಹೇಳಿನಿ. ಯಾವ ಧೈರ್ಯದ ಮ್ಯಾಗ ನೀ ಸಾಲ ಕೇಳಿದಿ? ನೀವೇನ್ ತಿಳ್ಕೊತೀರಿ ತಿಳ್ಕೊರಿ, ನನ್ ಜೀವ ಹೋದ್ರುನು ಗಾಡಿ ಮಾರಿಸ್ಕೊಡೋದಿಲ್ಲ. ಹೇಳಿದ ಮಾತ ಕೇಳಲ್ಲ ಅಂತಿಲ್ಲ, ಮಾತಿಗೊಮ್ಮೆ ತಿಡ್ಡ ಹಚ್ಚಾಕತ್ತಿಲ್ಲ. ಇಲ್ಲ ನಾನ್ ತ್ರಾಸ ನನಗ. ಗೌಡ್ತಿ ಸಾಲ ಕೊಡ್ತೇನಂದ, ನೀವು ನನ್ ಜೊತೆ ಬಂದ್ರ ಸಾಲ ಕೊಡ್ತಾಳ. ಇಬ್ರು ಮಂದಿ ದುಡ್ಡು ತೀರ್ಸೋನ್. ಸಾಲಕ್ ಸಾಲಾಗಿ ಸಾಲ ಹೆಗಲೇರ್ ಕುಂತದ. ಮತ್ ಇನ್ನಷ್ಟ ಆಗ್ಲಾರ ಮಂದಿತಿಕ್ ಹೋಗಿ ಸಾಲ ಬೇಡಿದ್ರ ಊರ್ಲ ಹಾಕೊಳ್ಳೋ ಪರಿಸ್ಥಿತಿ ಬರ್ತದ. ಬೇಡ, ಏನ್ ಹಾಕದ. ಈಗ ಸದ್ಯಕ್ಕ ನೀವೇನ್ ಅಂದ್ರೂ ಆಗೋದಿಲ್ಲ. ಅವ್ರಿಗೆ ಅಪ್ಪ ಅಣ್ಣ ಅಂದ್ರನ ಆಗೋದು. ಈಗೇನ್ ಮಾಡಂದಿ? ಬರ್ರಿ ನನ್ ಜೊತೆ. ಸಾಲ ಕೊಡ್ತೀನಿ, ನಾ ಹೇಳಿದ ಟೈಮ್ಗೆ ವಾಪಸ್ ಕೊಡ್ಬೇಕಾ? ಒಂದ್ ವೇಳೆ ನೀ ಏನ್ರ ಕೊಡ್ಲಿಕ್ಕಂತಂದ್ರ ನೀನು ನಿನ್ನ ಗಂಡ ಇಬ್ರು ಸೇರಿ ಕಸ ಮುಸ್ರಿರ ಮಾಡಿ ನನ್ನ ಸಾಲ ತೀರಿಸ್ಬೇಕ. ಇದೇನ್ ಆಗೋದಿಲ್ಲ. ಏ ಬಾರ ಸುಮ್ಮೀರಿ. ಆಯ್ತಲ್ರಿ, ನಿಮ್ ಮನ್ಯಾಗ ಕಸ ಮುಸ್ರಿ ಆದ್ರೂ ಮಾಡಿ ಸಾಲ ತೀರಿಸ್ತೇನೆ. ಇಷ್ಟ ದಿನ ನಿನಗ ಕೈಯಾಗ ರೊಕ್ಕ ಆಡಕತ್ತಿತ್ತು, ಅದ್ರ ಬಗ್ಗೆ ನಿಂಗೆ ವಿಚಾರ ಇದ್ದಿದ್ದಿಲ್ಲ. ಸಾಲ ಕೇಳೋದಂತಂದ್ರ ಅಷ್ಟ್ ಈಸಿ ಅನ್ಸುತ್ತೆ ನಿನಗ? ಗಂಡನ್ ಕಷ್ಟಕ್ಕ ಎಷ್ಟ್ ಸಾಲ ಆದ್ರೆ ಏನ್ರಿ, ನಾ ತೀರಿಸ್ತೇನೆ. ಆ ಧೈರ್ಯ ನನಗೈತ್ರಿ. ಸಾಲ್ನಾಗ ಸಾಯಕತ್ತದ, ಮತ್ ಅಂತವ್ರದಿಕ್ ಸಾಲ ಮಾಡ್ತೇನೆ ಅಂತಿಲ್ಲ. ತೆಲಿಗಿಲಿ ಕೆಟ್ಟೈತೆ ನಿನಗ? ಏನ್ ಬೇಡ, ಅದೇನ್ಯಾಕ ಆಗಲೇಕ? ನನ್ ಜೀವನ ನಾನ್ ನೋಡ್ಕೋತೀನಿ. ನಿಮ್ ಜೀವನ ನೀವ್ ನೋಡ್ಕೊಂಡ್ರ ನಿಮ್ ನಂಬಿ ನಾನು ಅದೇನಿ. ನಾನು ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತೈತಿ. ವಿಚಾರ ಮಾಡ್ಸಾಕ, ಮನಿ ನಡ್ಸಾಕ ನಾ ಅದೀನಿ. ಇಲ್ಲಿ ಸಾಲ ಕೇಳಾಕ್ ಬಂದಿರೋ ಏನ ಜಗಳ ಮಾಡಕ್ ಬಂದಿರೋ? ಹಂಗೇನಿಲ್ಲ ರೀ, ನೀವ್ ಸಾಲ ಕೊಡ್ರಿ. ನೀವ್ ಹೇಳಿ ಟೈಮಿಗ್ನ ನಾವ್ ತೀರಿಸ್ತೇವಿ. ಬ್ಯಾಡ ಅಂತ ಹೇಳಾಕತ್ತೀನಿ. ಮುಂದಿದ್ದ ಪರಿಸ್ಥಿತಿ ಬಾ ಹದಗೆಡ್ತದ. ಈಗ ನೀವ್ ಸುಮ್ ಕುಂದಿರ್ತೀರಿ ಇಲ್ಲ? ಸಾಕ್ಷಿ ಇಲ್ಲರ ಯಾರಿಗೂ ನಾವ್ ಸಾಲ ಕೊಟ್ಟಿಲ್ಲ. ನಿಮಗ್ ಸಾಲ ಕೊಡ್ಬೇಕಂತಂದ್ರ ಸ್ವಲ್ಪ ಹಿಂದ ಮುಂದ ನಾನೇ ವಿಚಾರ ಮಾಡ್ಬೇಕಾಕೇತಿ. ನನ್ ಮೇಲ್ ನಂಬಿಕೆ ಇದ್ರ ಸಾಲ ಕೊಡ್ರಿ. ಹಾ, ನೀವ್ ಒಬ್ಬೇಕ್ನ ಬಾ, ಸಾಲ ಕೊಡ್ತೀನಿ. ಬ್ಯಾಡ ಅನ್ಸದೈತೆ. ಮಗಳ ಸತ್ತಾಳ ಅದಾಳ ಅನ್ನೋದು ವಿಚಾರ ಮಾಡುವಲ್ಲಿ ಮತ್ತೆ ಗಂಡನ ಮನಿ ಕಷ್ಟ ಅರ್ಥ ಮಾಡ್ಕೋಬೇಕಲ್ಪ. ಹಂಗಂತ ಕಂಡವ್ರ ಹತ್ರ ಸಾಲ ಮಾಡಕ್ಕ ನಿನ್ನ ಬಿಟ್ಟ ನಾವ? ನನ್ ಗಂಡನ ಬಗ್ಗೆ ಅಷ್ಟ್ ಹಗರವಾಗಿ ಮಾತಾಡ್ಬೇಡಪ್ಪ. ಮತ್ತೇನವ, ಮೈ ತುಂಬ ಸಾಲ ಮಾಡ್ಕೊಂಡು
ಈಗ ನಿನ್ನ ಮುಂದೆ ಬಿಟ್ಟಾನಂದ್ರ ಮತ್ತೇನ್ ತಿಳ್ಕೊಬೇಕನಾ? ಸಾಲ ಸಂಬಂಧ ಊಟ ಬಿಟ್ಟ ಅಡ್ಡಾಡತಾರಪ್ಪ. ನಾ ತಿಳಿದ ನಾ ಸಾಲ ಮಾಡತ್ತೇನೆ. ಇಲ್ಲಿ ನೋಡಿಲ್ಲಿ, ಇನ್ನ ಕಾಲ ಮಿಂಚಿಲ್ಲ. ನನ್ನ ಮಗಳಾಗಿ ಅವನು ಬಿಟ್ಟು ಬಾ, ನಾ ನಿನಗ ಮನೆ ಕರ್ಕೊತೀನಿ. ಅವನ ಸಂಬಂಧ ತವ್ರ ಮನಿನ ಬಿಟ್ಟೇನೆ. ನನಗ ಅವ್ರ ಹೆಚ್ಚಪ್ಪ. ಮಗಳ, ಮುಂದ ಪರಿಸ್ಥಿತಿ ಬಹಳ ಗಂಭೀರಕ್ಕೆ ಬೀಳ್ತೈತೆ. ಮೊದಲ ನಿನ್ನ ತಲೆಯನ ಹುಚ್ಚು ತೆಗೆದು ಹಾಕದನ. ಆಗೋದಿಲ್ಲಪ್ಪ. ಅವ್ರಿಗೆ ನಾನು, ನನಗ ಅವ್ರ ಅಂತ ಹೇಳಿ ಬದುಕತ್ತೇವೆ. ತಂದಿ ಮಾತು ಕಾಲ್ ಕಸ ಮಾಡಿ ನೀ ಅದೆಷ್ಟು ದಿನ ಬದುಕ್ತಿ ಬದುಕ. ಮುಂದೊಂದ್ ದಿನ ನೀನಾಗೆ ಬಂದು ನನ್ ತಪ್ಪಾಗಿತ್ತಪ್ಪ ಅಂತ ನನ್ನ ಕಾಲ್ ಹಿಡ್ಕೊಂತಿ. ನೆನಪಿಟ್ಕೋ. ಅಂತ ದಿನಮ ನೀನ್ ಬರೋದಿಲ್ಲಪ್ಪ. ಅಂತದ್ ಬಂದಾಗ ಮಾತಾಡೋಣ. ಹೌದು, ಇದೆಲ್ಲ ಗೊತ್ತಿದ್ದು ಯಾ ಧೈರ್ಯದ ಮೇಲೆ ಆ ಗೌಡ್ತಿ ಹತ್ರ ಸಾಲ ಮಾಡಿದಿ? ಜೀವ್ ಹೋದ್ರುನು ತವ್ರ ಮನಿಗೆ ಬಾಯಿ ತೆಗಿಬಾರ್ದು ಅನ್ನೋ ಧೈರ್ಯದ ಮೇಲಪ್ಪ. ಎಂಥವ್ರ ಮಗಳಾಗಿ ಹುಟ್ಟಿ ಎಂಥವ್ರಂತ ಸಾಲ ಮಾಡಕತ್ತೀವ. ಬಟ್ ನನ್ನ ಮರ್ಯಾದೆ ಕಳ್ಯಾಕಂತನ ಹುಟ್ಟಿದ ಮಗಳ್ ಆಗಿ. ಮಗಳ ಕಷ್ಟಕ್ಕ ಆಗ್ಲಾರ್ ತಂದ್ಯಪ್ಪ. ನೀನ್ ತಗೊಂಡ್ ನಾ ಏನ್ ಮಾಡ್ಲಿ? ನಿನ್ನೆಂಥ ಜೀವನಾನು. ನಿನ್ನ ಸಾಲ ತೀರ್ಸಕ್ಕ ಇವನ ಹತ್ರ ಸಾಲ ಮಾಡಿ ಸಾಲ ತೀರ್ಸಿದಿ. ಈಗ ಆ ಸಾಲ ತೀರ್ಸಕ್ಕ ಗೌಡ್ತಿ ಹತ್ರ ಸಾಲ ಮಾಡಿದಿ. ಇನ್ನ ಗೌಡ್ತಿ ಸಾಲ ಹೆಂಗ್ ತೀರ್ಸಾವ? ಕಷ್ಟ ಕಾಲಕ್ಕೆ ಇವ್ರು ನನಗೆ ಆಸರಾಗಿದ್ದು. ಇವ್ರ ಮಾತು ಉಳಿಸೋ ಸಂಬಂಧ ಅಲ್ಲಿ ಇಲ್ಲಿ ಏನಾರ ಮಾಡಿ ರೊಕ್ಕ ಸಜ್ಜು ಮಾಡಾಕತ್ತಿದ್ದೆ. ರೊಕ್ಕ ಸಜ್ಜಾಗಲಿಲ್ಲ. ನಾನು ಹೆಂಡತಿ ನನ್ನ ಮಾತೇ ಕೇಳಿಲ್ಲ. ಒತ್ತಾಯ ಮಾಡಿ ಗೌಡ್ತಿ ತೆಗೆ ಸಾಲ ಎಸ್ಕೊಂಡು ಇವ್ರ ಸಾಲ ತೀರ್ಸ್ಯಾಳ. ಹಿಂಗಾರಿ ದೇವ್ರೊಬ್ಬ ಬರ್ತಾನೆ, ಹೆಂಗೋ ಏನೋ ಮಾಡಿ ಚಂದ ಅವ್ರ ಸಾಲನ ತೀರಿಸ್ತಾನ್ರಿ. ಆ ಭರವಸೆ ನನಗೈತಿ. ನೋಡ್, ಹೇಳ್ದೇನ? ಒಬ್ಬರ ಸಾಲ ತೀರ್ಸಕ್ ಮತ್ತೊಬ್ಬರ ಹತ್ರ ಸಾಲ ಮಾಡವ, ಆ ಸಾಲ ತೀರ್ಸಕ್ ಮತ್ತೊಬ್ಬರ ಹತ್ರ ಸಾಲ ಮಾಡವ. ಹಿಂಗ ಜೀವನ ಸಾಗಿಸವ ಇವ. ಕಷ್ಟ ಹೆಂಗೋ ಬರ್ದ್ರಿ, ಆದ್ರೂ ನಿಮ್ಮ ಮಗಳನ್ನ ಚಂದ ನೋಡ್ಕೊಳಕತ್ತಾನಿಲ್ರಿ ಅವ. ಇದ್ರಾಗ ಮೊದಲ ನನ್ನ ಮಗಳಿಗೆ ಬುದ್ಧಿ ಇಲ್ಲ. ನಾ ಹೇಳ್ದಂಗೆ ಕೇಳಿದ್ರ ಇಷ್ಟೊತ್ತಿಗೆ ಆಕಿ ಬಾಳೆ ಬಂಗಾರಾಗ ಹೋಗಿತ್ತು. ಹೋಗಿ ಹೋಗಿ ಎಂಥವ್ರು ಬೆನ್ನು ಹತ್ತಿ ತನ್ನ ಜೀವನ ಹಾಳು ಮಾಡ್ಕೊಳಕತ್ತಾಳ. ನಿಮ್ಮ ಮಗಳು ತನ್ನ ಜೀವನ ಹಾಳು ಮಾಡ್ಕೊಂಡಾಳೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನನ್ನ ಆಕಿ ಮದುವೆ ಆದ್ಮ್ಯಾಗ ನನ್ನ ಜೀವನ ಅಂತೂ ಬಂಗಾರಂಗೆ ಇಟ್ಟಾಡ್ರಿ. ಮಾತಾಡೋದು ಮಾತಾಡ್ತೀರಿ, ನೋಡ್ಕೊಂಡು ಮಾತಾಡ್ರಿ. ಆಕಿಗೆ ನಾ ಯಾವ ಕಷ್ಟ ಕೊಟ್ಟಿಲ್ಲ, ರಾಣಿ ಹಂಗ ನೋಡ್ಕೊಂಡೀನಿ. ನಿನ್ನ ಮಾತು ಕೇಳಕ ನಾ ನಿನ್ನ ಹೆಂಡತಿ ಅಲ್ಲ. ನೋಡು, ಆ ಗೌಡ್ತಿ ನನ್ನ ಮಗಳಿಗೆ ಸಾಲ ಕೊಟ್ಟಿದ್ದು ನನ್ನ ಮಗಳಿನ ಮ್ಯಾಲಿನ ಸೇಡಿನಿಂದ. ಹಾ, ನೀ ಏನಾರ ಮಾಡಿ ಜಲ್ದಿ ಆ ಗೌಡ್ತಿ ಸಾಲ ತೀರಿಸ್ಲಿಲ್ಲ, ನನ್ನ ಕೈ ಚಳಕ ನಾ ನಿನಗೆ ತೋರಿಸ್ಬೇಕಾಕ. ಇಷ್ಟೆಲ್ಲ ಗೊತ್ತಿದ್ರು ಅವ್ರ ಮೇಲೆ ಬೈಯಾಕತ್ತಿರಲ್ರಿ. ಇಷ್ಟೆಲ್ಲ ಆದ್ಮೇಲೂ ಸ್ವಲ್ಪ ಸಹಾಯ ಮಾಡ್ರಿ ಅವ್ರಿಗೆ. ಸಿದ್ದು, ನಾಯಿಗೆ ಅಡಿಗೆ ಮನೆ ಮೂಸ್ ತೋರಿಸ್ಬಾರ್ದು. ಹಂಗೇನ್ರ ಮೂಸ್ ತೋರಿಸಿದ್ವಿ ಅಂತೇಳಿ ನಾಳೆ ನಮ್ಮ ಆಸ್ತಿನ ಆಳಾಕ ಬದ್ಧಾಗಿ ನಿಂದಿರ್ತಾರ. ತಿಳಿತೀರಿ ನಿಮ್ಮ ಮಾತ. ಯಾವತ್ತು ನಿಮ್ಮ ಮನೆ ಬಾಗ್ಲಕ್ಕೆ ಬಂದ ನಮ್ಮ ಕಷ್ಟ ನಾ ಆಗ್ಲಿ ನಾನು ಹೆಂಡತಿ ಆಗ್ಲಿ ಹೇಳ್ಕೊಳ್ಳೋದಿಲ್ಲ. ಸಾಲ ಮಾಡಿನಲ್ಲ, ಅವ್ರ ಮನ್ಯಾಗ ಕೂಲಿ ಮಾಡಿರ ಸಾಲ ತೀರಿಸ್ತೀನಿ. ಆದ್ರ ನಾ ಆಗ್ಲಿ ನಾನು ಹೆಂಡತಿ ಆಗ್ಲಿ ಯಾವತ್ತು ನಿಮ್ಮ ಆಸ್ತಿಗೆ ಆಸೆ ಪಡುವಂತ ಗುಣದವ್ರಲ್ಲ. ನೀ ಮಾಡಿದ ಸಾಲಕ್ಕ ನೀ ಸಾಯುತನ ಅವ್ರ ಮನ್ಯಾಗ ಕೂಲಿ ಮಾಡಿದ್ರು ಸಾಲ ತೀರೋದಿಲ್ಲ. ನನ್ನ ಮುಂದೆ ವ್ಯವಹಾರದ ಮಾತಾಡ್ತೀಯನ? ಯಾವ ಧೈರ್ಯದ ಮೇಲೆ ಸಾಲ ಮಾಡ್ಯತ್ತ ನಮಗ್ ಗೊತ್ತಾಗ್ಲಿಲ್ಲ. ನಿಮ್ಮ ಅವ್ ತಿಳಿಲಾರ್ದಂಗ ಆ ಸಾಲ ಕ್ಲಿಯರ್ ಮಾಡ್ಕೊಂಡ್ ಬನ್ನಿ. ಕಷ್ಟ ಕಾಲಕ್ಕೆ ನೀವು ನನಗೆ ರೊಕ್ಕ ಕೊಟ್ಟಿದ್ಕ ಪುಣ್ಯ ಹತ್ತಿಲ್ರಿ. ದೇವ್ರೊಬ್ಬದನ ದುಡಿದ ಸಾಲ ತೀರ್ಸಿ ಮಂದಿ ಮುಂದೆ ಹೌದನಂಗ ನಾನು ನನ್ನ ಹೆಂಡತಿ ಬದುಕ್ತೀನಿ. ನೋಡ್ದೇನ ಸೊಕ್ಕಿನ ಮಾತು ಹೆಂಗ ಬರ್ತಾವ ಅವನ ಬಾಯಾಗ. ಹೋಗ್ಲಿ ಬಿಡ್ರಿ, ನಮ್ಮ ಅಕ್ಕನ ಮಾತಿನಂಗ ನೀವು ಕುಣಿಬೇಡ್ರಿ. ಸಿದ್ದು, ನಿಮ್ಮ ಅಕ್ಕ ಇದ್ದಂಗ ಇರೋದ ಭಾಳ ಚಲೋ ಅಂತ ನನಗೀಗ ಅನ್ಸಾಕತ್ತೈತಿ. ಹೆಂಗ್ರಿ ಮಂದಿ ಮಕ್ಕಳನ್ನ ಕಳ್ಕೊಂಡ ಒಬ್ಬಂಟಿ ಜೀವನ ಮಾಡಿದ್ರೆ? ರೊಕ್ಕ ಮುಖ್ಯನು, ಯಾ ಮಂದಿನ ತಗೊಂಡು ಏನು ಮಾಡ್ತಿ? ಬಾಬಾ ಬಾ. ಪದ್ಮಿನಿ, ನಾನು ನಿಮ್ಮ ಅಪ್ಪನ ಅಣ್ಣದೇನಿ. ನಿಮ್ಮಪ್ಪ ಹೆಂಗ ಅನ್ನೋದು ನನಗ್ ಗೊತ್ತೈತಿ. ಅದಕ್ಕ ಅಲ್ಲನ ನಾನು ನಿಮ್ಮಪ್ಪನ ಸಹವಾಸ ಬಿಟ್ಟು ಬ್ಯಾರೆ ಬಂದಿದ್ದು. ದೊಡ್ಡಪ್ಪ, ನಾ ಅದ್ನೇನು ಕೇಳೋದಿಲ್ಲ. ಆದ್ರೆ ನನ್ ಗಂಡಗೀಗ ಬಾಳ ತ್ರಾಸ ಐತಿ. ನೋಡಬಾ,
ಮೊದ್ಲ ಶಾಣ್ಯನ ಮಗಳಾದ ನೀನು ಇಂಥ ಮಣ್ಣು ತಿನ್ನೋ ಕೆಲಸ ಯಾಕೆ ಮಾಡಿದಿ? ನಮಗೆ ಯಾರಿಗೂ ಮನಸ್ಸಿರ್ಲಿಲ್ಲ ಅವನ್ ಕೂಡ ನೀ ಮದುವೆ ಆಗೋದು. ಮುಂದೆ ಇಂಥ ಪರಿಸ್ಥಿತಿ ಬರ್ತೈತಿ ಅಂತ ನಮಗ್ ಮೊದಲ ಗೊತ್ತಿತ್ತು. ಅಪ್ಪ ಹಂಗ್ ಕಾಡತಾರ ಅಂತ ಹೇಳಿ ನಿಮ್ ಕಡೆ ಬಂದೆ ದೊಡ್ಡಪ್ಪ. ನೀವು ಚುಚ್ಚ ಮಾತಾಡತ್ತೀರಲ್ಲ. ನೋಡುವ, ನಿಮ್ಮ ಅಪ್ಪಗ ನನಗ ವೈಮನಸ್ಸು ಬಂದು ಸ್ವಲ್ಪ ನಾವು ದೂರ ಆಗಿರಬಹುದು. ಆದ್ರೆ ಅಣ್ಣ ತಮ್ಮ ಅನ್ನೋದೇನಾರ ದೂರ ಆಕತನವ? ಅವನು ಮರ್ಯಾದೆ ಹೋದ್ರಷ್ಟ, ನನ್ನ ಮರ್ಯಾದೆ ಹೋದ್ರಷ್ಟ. ನಮ್ಮ ಮನಿ ಮರ್ಯಾದೆ ಅಂದ್ರೆ ಮರ್ಯಾದೆನವ ಅದು. ಇನ್ನು ನಾ ನಿಮ್ ಜೊತೆ ಮಾತಾಡಿ ಏನು ಪ್ರಯೋಜನ ಇಲ್ ತಗೋ ದೊಡ್ಡಪ್ಪ. ನೋಡುವ, ನನ್ನ ತಿಳುವಳಿಕೆಯಿಂದ ನೀನು ಒಂದು ಮಾತು ಹೇಳ್ತೀನಿ. ನೀನು ಇವತ್ತು ಅವನ ಬಿಟ್ಟು ಬಂದು ಬಿಡು. ಅವನ ಸಾಲನ ತೀರಿಸ್ತೀವಿ, ಮತ್ತ ನೀನು ಮದುವೆನ ವೈಭವದಿಂದ ಮಾಡ್ತೇವ. ತಿಳಿದವರಾಗಿ ನೀವ್ ಹಿಂಗ್ ಮಾತಾಡೋದ? ಮಾತಾಡುವಂತ ಪರಿಸ್ಥಿತಿನ ನೀ ತಂದಿಟ್ಟಿ. ಆಸರಾಗ್ತೀರಿ ಅಂತ ಹೇಳಿ ಮನಿತನ ಬಂದಿದ್ದೆ. ಇನ್ ಯಾವತ್ತೂ ತವ್ರ ಮನಿ ಮಕ್ಕ ನೋಡೋದಿಲ್ಲ. ಇನ್ನೂ ಅವನ್ ನಂಬ್ಕೊಂಡು ನೀ ಬದುಕು ಮಾಡಾಕ್ ಹತ್ತಿ ಅಂದ್ರ ತಲೆ ತಿರುಗಿ ಹಾದಿ ಬೀದಿ ಬಿಕ್ಕಿ ಬೇಡ್ಬೇಕಾಗತ್ತ ಎತ್ತರ. ನೀವ್ ಹಿಂಗ್ ಮಾತಾಡತ್ತೀರಿ ಅಂದ್ರ ನಿಮ್ ಕಣ್ಣು ಮುಂದ ಬದಿಕ್ ತೋರಿಸ್ತೀನಿ, ಬಾಳ ತೋರಿಸ್ತೀನಿ. ನನ್ನ ಮಾತಿಗೆ ನಿಮ್ಮ ಅಪ್ಪನ ಮಾತಿಗೆ ಕಿಮ್ಮತ್ತಿಲ್ಲ ಅಂದಂಗಾತು. ಮಗಳ ಕಷ್ಟನ ನಿಮ್ ಕಣ್ಣಿಗ್ ಕಾಣತಿಲ್ಲ ಅಂದ್ರ ಆ ದೇವ್ರ ಮೇಲೆ ಭಾರ ಹಾಕ್ತೇನೆ. ಪದ್ಮಿನಿ, ಮಧು, ಅವ್ವ, ಏನ್ ಉಪಕಾರ ಮಾಡ್ತಾರ? ಮನ್ಯಾನ ಅಪ್ಪನ ಮಾತು ಕೇಳಿಲ್ಲ, ಸ್ವಾದ್ರ ಅತ್ತಿ ಮಾತು ಕೇಳಿಲ್ಲ, ಯಾರ ಮಾತು ಕೇಳಿಲ್ಲ. ಇನ್ ಏನ್ ಉಪಕಾರ ಮಾಡೋದು? ಯಾರೊಬ್ರು ಮಾತ್ ಕೇಳಿಲ್ಲ ಅಂತ ಹೇಳಿ ಚುಚ್ಚಿ ಮಾತಾಡಕ್ ಹೋಗ್ಬೇಡ್ರಿ. ಇನ್ನ ನಿನ್ ಸೊಕ್ಕ ಮುರ್ದಿಲ್ಲಲ್ಲ? ಅಷ್ಟೊಂದ್ ಸೊಕ್ಕಿತ್ತಂದ್ರ ಇಲ್ಯಾಕ್ ನಮ್ಮನ್ನ ಹುಡ್ಕ್ಯಾಡ್ಕೊಂಡ್ ಬಂದಿ? ನನ್ನ ಗಂಡಗ ಕಷ್ಟ ಬಂದಿತ್ತತ್ತಿ. ಅಪ್ಪಾಗೂ ಏನು ಕೇಳಕ್ ಆಗತ್ತಿಲ್ಲ. ದೊಡ್ಡಪ್ಪನ ಕಡೆ ಹೋದ್ರ ಅವರು ಏನೇನ್ರ ಮಾತಾಡ್ತಾರ. ಮತ್ತ ನಿನ್ನ ಮಾತು ಕೇಳಿ ಇಲ್ಲರಿ ನನ್ನ ಕಳ್ಳ ಕೆರೆಗೆ ನಿನಗ್ ಉಪಕಾರ ಮಾಡ್ತಾ ಅಂತಿಳ್ದಿ. ನಿನಗ್ ಉಪಕಾರ ಮಾಡಂಗಿಲ್ಲ, ಒಂದ್ ಚೆರಿಗೆ ನೀರು ಕೊಡಂಗಿಲ್ಲ. ಸಂಬಂಧ ಅನ್ನೋದ ಇಷ್ಟ ಅತ್ತಿ. ಈಗ ಸಂಬಂಧ ಅರಿವಾಗೈತೆ ನಿನಗ? ನನ್ನ ಮಗನ ಮದ್ವಿ ಮಾಡ್ಕೊ ಅಂತ ಹೇಳಿದ್ನಿಲ್ಲ, ಆಗ ಸಂಬಂಧ ಇದ್ದಿದ್ದಿಲ್ಲನ? ಅದು ಅಪ್ಪಾಗ್ ಬಿಟ್ಟಿದ್ದ. ನಿಮ್ಮಪ್ಪ ರೊಕ್ಕ ನೋಡಿದ, ನೀನು ನೋಡ ಅದ್ ಯಾವ್ದೋ ಹುಡುಗನ್ ನೋಡಿದಿ. ಆಗ ನಾವ್ ಯಾರು ಬೇಕಾಗಿದ್ದಿಲ್ಲ ನಿನಗ. ಇವತ್ತೊಂದ್ ದಿನ ಎಲ್ಲಾರ್ಗು ಎದುರಾಗಿ ತಪ್ಪು ಕೆಲ್ಸ ಮಾಡಿರ್ಬೋದು. ಮುಂದೊಂದ್ ದಿನ ನನ್ ಗಂಡನ್ ಜೊತೆ ಜೀವನ ಮಾಡಿ ತೋರಿಸ್ತೇನೆ. ನೋಡಾಕತ್ತೀವಲ್ಲ ಎಷ್ಟು ಚಂದ ಬದಕಾಕತ್ತಿ, ಎಷ್ಟು ಚಂದ ಜೀವನ ಮಾಡಾಕತ್ತೀವಿ. ಅಲ್ಲ, ಇಷ್ಟ ಆದ್ರೂ ನಿನ್ ಸೊಕ್ಕನ ಮುರ್ದಿಲ್ಲಲ್ಲ? ಜೀವನದಾಗ ಗಟ್ಟಿಯಾಗಿ ಬದುಕ್ ತೋರ್ಸಾತೇನೆ. ಸೊಕ್ ತೋರ್ಸಬೇಕಲ್ಲ. ನಿನ್ನ ಮುಂದೆ ಕಷ್ಟ ಐತೆ ಅಂತ ಹೇಳಿ ಬಂದಿಲ್ಲ. ದೊಡ್ಡ ನಮಸ್ಕಾರ. ನನಗ್ ಹೇಳ್ದ ಕೇಳ್ದ ಹೊರಗಿಂದ ಹೊರಗ ಅಡ್ಡಾಡಕತಿ. ಎಲ್ಲಿ ಅಡ್ಡಾಡಕತಿ? ಯಾಕೆ ಅಡ್ಡಾಡಕತಿ? ಮನ್ಯಾಗ ಇರಾಕ್ ಬರುದಿಲ್ಲ? ನೀವ್ ಹಿಂಗಿರೋದ ನಂಗ್ ನೋಡಕ್ ಆಗತ್ತಿಲ್ಲ. ಅದಕ್ಕ ಅಲ್ಲೇ ಇಲ್ಲೇ ಅಡ್ಡಾಡತ್ತೇನೆ. ಅಲ್ಲಿ ಇಲ್ಲಿ ಅಡ್ಡಾಡಕತಿ ಅಂದ್ರೆ ಏನ ನಿನ್ ಮಾತಿನ ಅರ್ಥ? ಏನ್ ಯಾವ್ದ್ರ ಕೆಲ್ಸ ಸಂಬಂಧ ಅಡ್ಡಾಡಕತಿವೋ ಏನ? ಯಾರ ಏನ ತಲಿ ತುಂಬಾಕತ್ತಾರ? ಎದಕ್ ಅಡ್ಡಾಡಕತಿ? ನಮ್ಮಪ್ಪ ರೊಕ್ಕ ಕೇಳಾಕ್ ಮನಸ್ಸಿಲ್ಲ. ನಮ್ ದೊಡ್ಡಪ್ಪನ ಕಡೆ ಹೋಗಿದ್ನಿ, ಅವರು ಹಂಗ ಮಾತಾಡಿದ್ರ. ನಮ್ಮ ಅತ್ತಿ ಕಡೆ ಹೋಗಿದ್ನ, ಅಕ್ಕಿನೇ ಹಂಗ ಮಾತಾಡಿದ್ಲ. ಯಾವ ಸಂಬಂಧಿಕರ ಆಸರಾಕ ಅಂತೇಳಿ ಯಾವ ನಂಬಿಕೆ ಮ್ಯಾಗ ಅವ್ರ ಕೇಳಾಕ್ ಹೋದ್ಯಾ? ಯಾರು ಹೆಂಗದಾರ ಅನ್ನೋದು ಗೊತ್ತೈತಿಲ್ಲ ನಿನಗ್? ಹೋಗಂತ ನಾ ಹೇಳಿದ್ನೇನ. ಈಗ ಅವ್ರೆಲ್ಲ ಏನ್ ತಿಳ್ಕೊಳಕಿಲ್ಲ? ಕಟ್ಕೊಂಡ್ ಹೆಂತಿನ ದುಡಿದ ಹಲಾರ್ಕ ರೊಕ್ಕ ಕೇಳಕ್ ಕಳ್ಸ ಅಂತ ಅವ್ರೆಲ್ಲ ತಿಳ್ಕೊಳ್ಳೋದಿಲ್ಲ. ಮಾತಿಗೂ ಗಾಡಿ ಮಾರ್ತೀನಿ ಅಂತ ಐತ್ರಿ, ಗಾಡಿ ಕೊಡೋ ಮನಸ್ಸಿಲ್ಲ. ಗಾಡಿ ವ್ಯವಹಾರ ಗಾಡಿ ಇಲ್ಲ. ನೀ ಹೆಂಗೈತಿ ಅಂತ ನಿನಗ್ ಗೊತ್ತಿಲ್ಲ. ನೀ ಮನ್ಯಾಗ ಕೂತು ಮಾತಾಡ್ತಿ. ಇಲ್ಲಿ ಕಷ್ಟ ಏನೈತಿ ನನಗ್ ಗೊತ್ತೈತಿ. ನಾ ಮಾತಾಡ್ಬೇಕಾಗತ್ತ. ಪದ್ಮಿನಿ, ಏನಾರ ಆಗ್ಲಾಕ, ಆದ್ರ ನಿನ್ನ ಮಂಟನೊಳಗ ನಿನ್ನ ಸಂಬಂಧಿಕರೊಳಗ ಯಾವತ್ತೂ ರೊಕ್ಕ ಕೇಳಕ್ ಹೋಗ್ಬೇಡ. ನಮ್ಗೆ ಯಾರು ಒಬ್ರು ಸಪೋರ್ಟ್ ಮಾಡವಲ್ರಾಗ್ಯಾರ. ನಾವ್ ಇಬ್ರು ಮಂದಿ ಹೆಂಗ್ ಬದುಕೋದ? 3 ಹೊತ್ತು ಹೊಟ್ಟೆ ತುಂಬಾ ಊಟ ಸಿಕ್ಕರೆ ಸಾಕಲ್ಲ. ಏನ್ ಗಳಿಕೆ ಮಾಡಿ ಏನ್ ಮಾಡೋದೈತೆ? ಅಟ್ಟ ಬದುಕು ಕೆಪಾಸಿಟಿ ನನಗೈತಿ. ನೀನ್ ಬದುಕಿಸ್ತೀನಿ, ಆಯ್ತಿಲ್ಲ? ನೀವ ಹಿಂಗ ಮರಿಗಿ ನನ್ಗ ಹಂಗ್ ನೋಡ್ಕೊಳ್ಳೋದ ಇಷ್ಟ ಇಲ್ರಿ. ಯಾವ್ದ್ರ ಸಿಟ್ನಾಗಿರ್ತೀನಿ, ಯಾವ್ದ್ರ ಟೆನ್ಷನ್ ಆಗಿರ್ತೀನಿ. ಹಂಗಂತೇಳಿ ನಾ ಸಾಲ್ನಾಗ ಅದನ್ನ ತಿಳ್ಕೊಳಕ್ ಹೋಗ್ಬೇಡ. ಹುಚ್ಚಿ ಬರ್ ನಡಿ. ನಕ್ಕೊಂತ ಇರ್ರಿ, ನಂಗೂ ಅದ ಖುಷಿ ಆಗ್ತೈತಿ. ಗಂಡ ಅಳೋದು ಕರೆಯೋದು ಮಾಡ್ಯಾನ, ಅದಕ್ಕ ನಿಮ್ಮಂತಕ್ಕ ಸಾಲ ಮಾಡ್ಯಾಳ. ಗಂಡ ಸಾಲ ತೀರಿಸ್ತಾನೋ ಏನಿಕ್ಕಿನ ಭಿಕ್ಷೆ ಬೇಡಿ ನಮ್ ಸಾಲ ತೀರಿಸ್ತಾಳೋ? ಕೊಟ್ಟ ಮಾತಿನಂಗ ನಡ್ಕೊಳ್ಳಿಲ್ಲ ಅಂದ್ರ ಅಷ್ಟ ಕೇಳ್ರಿ. ನಮ್ಮ ಅಪ್ಪನ ಮುಂದ ಯಾಕೆ ಚುಚ್ಚಿ ಮಾತಾಡತ್ತೀರಿ? ಯಾರಿಗಪ್ಪ ಅಂತ ಮಾತಾಡಕತ್ತಿ? ನನಗ ನೀ ಮಾಡಿದ ಒಂದೊಂದ್ ದಗದ ನೋಡಿದ್ರ ನೀ ನನ್ನ ಹೊಟ್ಟಾಗರ ಯಾಕೆ ಹುಟ್ಟಿದಿ ಅನ್ಸಾಕತ್ತೈತಿ. ನಾ ಎಂದ ಮದುವೆ ಆಗೇನಿ ಅಂದ ನಿನ್ ಮಗಳ ಸತ್ತಾಳ ಅಂತ ತಿಳ್ಕೊಪ್ಪ. ಧೈರ್ಯ ರೀ, ಆಕಿ ಏನ್ ಧೈರ್ಯ ಆಕಿನ ಗಂಡನ ಮೇಲೆ ಅಷ್ಟಂದ್ರ. ಪದ್ಮಿನಿ, ನಿನ್ನ ಗಂಡ ಯಾವ ಧೈರ್ಯದ ಮೇಲೆ ಸಾಲ ಮಾಡ್ಯಾನೋ ನನಗ್ ಗೊತ್ತಿಲ್ಲ.
ಆದಷ್ಟು ಜಲ್ದಿ ಅದನ್ನ ತೀರಿಸ್ಬೇಕು. ಮತ್ತ ಅದಕ್ಕೆ ದಾರಿ ಸಿಕ್ಕಿಲ್ಲ ಅಂತ ಆ ಸಾಲ ತೀರ್ಸಕ ನೀ ಏನಾರ ಕೆಲಸ ಬಗೆಸಿ ಅಂತ ಹೋದಿ, ನಿಮ್ಮ ಅಪ್ಪ ಸುಮ್ಮನೆ ಇರೋದಿಲ್ಲ. ಮತ್ತೆ ನಾನು ಅದೇ ಕೇಳಿನ್ರಿ ಆಕಿಗೆ, ನಮ್ಮ ಮನಿ ಕಸ ಮುಸ್ರಿ ಮಾಡ್ಯಾದ್ರು ನಮ್ ಸಾಲ ತೀರಿಸ್ನಿ ಅಂತ ಹೇಳಲ್ಲ. ನೋಡ್ರಿ, ಬೇಕಾದ್ರ ಈಕೆ ಗಂಡನ್ನ ಒದ್ದು ದುಡಿಸ್ಕೊಂಡ ನಿಮ್ ಸಾಲ ತೀರಿಸುವರಿ. ಹಂಗಂತ ಆ ಸಾಲ ತೀರ್ಸಕ್ಕ ನನ್ನ ಮಗಳನ್ನ ಕೆಲಸಕ್ಕ ಕರಿಬೇಡ್ರೆ. ನಾನು ಈಕಿನ ಕೇಳಿ ಸಾಲ ಕೊಟ್ಟಿನಿ, ನಾನು ಈಕಿನ ಕೇಳಕ್ಕಿ. ನೋಡು, ಅವ್ರು ಹಂಗಂತಾರ, ಇದಕ್ಕೇನ್ ಹೇಳ್ತೇವ? ನಾ ಸಾಲ ಮಾಡೀನಿ, ನನಗಿಲ್ಲದ ವಿಚಾರ ನಿನಗೆ ಯಾಕಪ್ಪ? ಯಾವನೋ ಒಬ್ಬನ ಮದ್ವೆ ಆಗಿ ಅಂತ ಹೊಟ್ಟೆ ಹುಟ್ಟಿದ ಮಗಳನ್ನ ಬಿಟ್ಕೊಡಕತ್ತಿ, ಅವ್ರಂತ ಸಾಲ ಮಾಡಿ ಅಂತ ಅವ್ರ ಮನೆಗೆ ಮುಸುರಿ ತಿಕ್ಕಾಕ್ ಹೋಗ್ತಿದಿ. ಮಗಳು ಅನ್ನೋ ಕಾಜಿ ಈಗ ಬಂತ, ನಾ ಹೆಂಗಾರ ಮಾಡಿ ನಿಮ್ ಸಾಲ ತೀರಿಸ್ತೇನೆ. ಹಂಗಂದ್ರ ಮಿಕ್ಕಿದಕ್ಕ ನಮ್ಮ ಮನಿ ಕಸ ಮುಸ್ರಿ ಮಾಡ್ಯಾದ್ರು ಸಾಲ ತೀರ್ಸಕೇನ? ನೀವ್ ಹೇಳದಂಗ ಹಂಗೇನಾರ ಈಕಿ ನನ್ನ ಮಗಳ ಮಾಡಿದ್ದ ಖರೆ ಆದ್ರ ಈಕಿ ಗಂಡನ್ನ ಜೈಲಿಗೆ ಹಾಕಿಸ್ತೀನಿ, ಜೈಲಿಗೆ. ಸಾಲ ನಮ್ ಕಷ್ಟ ನೋಡ್ಕೊಟ್ಟಿರೋ, ಇಲ್ಲಂದ್ರ ನಮ್ ನಡುವ ಜಗಳ ಹಚ್ಚ ಕೊಟ್ಟಿರೋ. ಯಾಕವ? ಹೆಂಗೋ ಏನೋ ನಿಮ್ಮ ಕಷ್ಟ ನೋಡ್ಲಾರಕ ಸಾಲ ಕೊಟ್ಟಿನಿ. ನಿಮ್ಮ ಅಪ್ಪನ ಮಾತಿಗೆ ನನಗ ಹಿಂಗೆದ್ರ ಮಾತಾಡ್ತಿ? ನಿಮ್ ಕಷ್ಟ ನೋಡ್ಲಕ್ಕ ಆಗ್ಲಾರ್ದಕ್ಕ ಗೌಡ್ತಿ ಕಡೆ ಸಾಲ ಇಸ್ದು ಕೊಟ್ಟೆ. ನಮ್ಮ ಅಪ್ಪ ಅನ್ಕೊಂಡಂಗ ಮತ್ತೆ ಗೌಡ್ತಿ ಅನ್ಕೊಂಡಂಗ ಹಂಗಾಗ್ಬಾರ್ದ್ರಿ. ಇದೇನ್ ಆಗಿದ್ದಿಲ್ಲ, ನಿಮ್ಮ ಅಪ್ಪ ಬಂದು ಕಾರ್ಬಾರ್ ಮಾಡಿ ಕಿವ್ಯಾನು ಎಲ್ಲದ್ ಕೇಳ್ದ. ಸಿದ್ದು ಅಂತ ಸಾಲ ಮಾಡಿ ನಿನ್ನ ಕಿವ್ಯಾನು ಬಿಚ್ಕೊಟ್ರೆ ಯಾವ ಸೊಕ್ಲೆ ನೀ ಕಿವ್ಯಾನು ಹಳದ ಹೋಗೋದು ಗೊತ್ತಾಗ್ಲಿಲ್ಲ. ಈಗ ನೋಡು, ಸುಮ್ಮನಲ್ಲ. ನಮ್ಮಪ್ಪ ಏನೋ ಅಂದಾನ, ನಾ ಏನ್ರ ಅಂದೇನ? ನೀವ ವಿಚಾರ ಮಾಡ್ಬೇಕಾಗಿತ್ ನೀವು. ಮೊದಲೇ ಮಾತು, ನಾನು ಮಂದಿ ಮಕ್ಕಳ ಕೈಲಿ ಸಾಲ ಮಾಡಿದ ದೊಡ್ಡ ತಪ್ಪ. ನಿಮ್ಮ ಅಪ್ಪನ ತುಡುಗ್ಲಿ ಸಿದ್ದುಗೆ ಸಾಲ ಕೇಳಿದ ಇನ್ನೂ ದೊಡ್ಡ ತಪ್ಪ. ಹೆಂಗೋ ನಾವು ಮಾಡಿ ಗೌಡ್ದೈತೆ ಕಿಸದ್ದು ಸಿದ್ದು ಕೊಟ್ಟಿವಿ, ಸಿದ್ದು ನಿಮ್ಮ ಅಪ್ಪ ಕೊಟ್ಟ. ಏನಾರ ಮಾಡ್ಯಾಗಿ ಸಾಲ ತೀರಿಸ್ಬೇಕು, ತೀರಿಸಿದಾಗ ನೆಮ್ಮದಿ ಇರ್ತದ. ಹೊರಗಿನ ಸಾಲ ಯಾರ್ದ್ರ ಕೈಕಾಲು ಬೀಳ್ಬೋದು, ಆದ್ರೆ ಇದು ಭಾಳ ವಜ್ಜಿ ಮರ. ನೀವೇನು ತಿಳ್ಕೊಲಿಲ್ಲ ಅಂದ್ರ ನಾ ಒಂದ್ ಮಾತು ಹೇಳಿ. ಏನು? ಮುಂದಿನ ವಾರಿಂದ ನಾನು ಕೆಲ್ಸಕ್ಕೆ ಹೋಗ್ತೇನೆ. ಯಾಕ? ನಿಮ್ಮ ಅಪ್ಪನ ಮುಂದೆ ನಾನು ಮರ್ಯಾದೈತಿ ಯಾಕ? ಕೊಟ್ಟ ಮಾತು ಉಳಿಬೇಕಂದ್ರ, ಸಾಲ ತೀರ್ಬೇಕಂದ್ರ ನಾನು ಕೆಲ್ಸಕ್ಕೆ ಹೋಗಬೇಕ. ಬೇಡ, ಆ ಮಾತು ಒಟ್ಟ ನೀ ಮಾತಾಡ್ಬೇಡ. ಅದೆಷ್ಟ ಕಷ್ಟ ಬರ್ಲಿ, ಆ ಕಷ್ಟ ನನಗಿರ್ಲಿ. ನೀ ಹೆಂಗ್ ಬೆಳೆದಿಲ್ಲ ಹಂಗ ಬದುಕ. ಇನ್ನೇಮಿಂತ ಮಾತು ಮಾತಾಡಕ್ ಹೋಗ್ಬೇಡ. ಧೈರ್ಯ ಮಾಡಿ ಸಾಲ ಮಾಡೇವಿ, ತೀರ್ಬೇಕಂದ್ರ ಎಲ್ಲಾನು ಎದುರಿಸಬೇಕಾಗ್ತಿದ್ರ. ಎದುರಿಸ್ಬೇಕಂದ್ರ ಮನ್ಯಾಗ ಆ ಕೋಶಿನ್ ಬಿಟ್ಟು ಇಲ್ಲಿ ನಾನು ಬಿಟ್ಟು ನೀ ಕೆಲ್ಸಕ್ಕೆ ಹೋಗುದ? ಬೇಡ, ತೀರ್ತದ ಸಾಲ ತೀರ್ದಾಗ ತೀರಿತ್ತು. ನನ್ನ ಮಾತು ಯಾಕೆ ಕೇಳಲ್ಲ ಅಂತೀರಿ ನೀವು? ದುಡ್ಡು ತಿಂದ್ರ ಏನ್ರ ಮನ ಮರದಿ ಹೋಗ್ತೈತಿ? ಎಂತವ್ರ ಮಗಳಾಗಿ ಬೆಳೆದಕಿ ಎಂತವ್ರ ಮನಿ ಸೊಸೆಯಾಗಿ ಎಂತ ಕೆಲಸ ಮಾಡಕತ್ತಿ ಅಂತ ಗೊತ್ತಾದ್ರ ಮಾನ ಮರ್ಯಾದೆ ನಂದು ಹೋಗ್ಲಿ, ನಿಂದು ಹೋಗ್ಬಾರ್ದು, ನಿನ್ನ ತವ್ರ ಮನಿದ್ ಹೋಗ್ಬಾರ್ದು. ಮತ್ತ ಅದ ಚುಚ್ಚು ಮಾತಾಡ್ತಾರ ಅವ್ರು. ಮಾತಾಡ್ದವ್ರು ಯಾರು ಬಂದ ಸಾಲ ತೀರ್ಸೋದಿಲ್ರಿ, ಇದು ನಮ್ ಜೀವನ ಐತಿ. ಜೀವನದಾಗ ಕಷ್ಟ ಬಂದೈತಿ, ಆ ಕಷ್ಟಕ್ಕ ನಾವು ಸ್ವಲ್ಪ ಟೈಮ್ ಕೊಟ್ಟು ನೋಡೋಣ. ಟೈಮ್ ಚಲೋ ಇತ್ತಂದ್ರ ನಮ್ಮ ಕಡೆ ಹೊಲ್ದಿತ್ತು. ಆದ್ರ ನೀ ಕೆಲ್ಸಕ್ಕೆ ಹೋಗಿ ಒಟ್ಟ ಮತ್ತೆ ಬೇಡ. ಅದೇನಾರ ಆಗಿತ್ತ, ಏನ್ರ ಕಷ್ಟ ಇದ್ರ ಏನ್ರ ಇದ್ರ ನನ್ ಮುಂದೆ ಹೇಳ್ಕೊತಿರಲ್ಲ, ಮಾತ್ ಕೊಡ್ರಿ.